ನಮ್ಮ ಮನೆ ಹತ್ರ ಇನ್ನೂ ಅವ್ರಿಗೂ ಮಾಡೋ ಮುಖ್ಯ ನೋಡ್ರಿ. ಹೋಯ್ ಗಾಡಿ ಗಲೀಜ್ ಆಗ್ಬಿಟ್ಟಿರಪ್ಪ. ಸ್ವಲ್ಪ ತೊಳಿಬೇಕು ಗಾಡಿನ, ನೀರಂತ ಗಲೀಜು ಹಾಕ್ತೀನಪ್ಪ. ಹಾಯ್ ಹಾಯ್, ಹಿಂಗೆ ಆಗಲ್ಲ ಬಾ. ಬಾಯ್ ಮಾಡು. Bye Ragi. Today is Thursday. Okay na? Bye. Say Ashet. Bye ma. Bye Aji. Bye kana. Bye Bima. Bye Taya. ಬಾಯ್ ಮಾಡು. Bye kana. ನೋಡೆಲ್ಲ ನಾಯಿ ಹೆಂಗೆ ಕೊಚ್ಕೊಂಡಿದ್ದೆ ಚಳಿಗೆ. ನೀನು ಮಲ್ಕೊಂಬಾಗ್ತಾನೆ. ಯಾಕೆ ಸ್ಕೂಲ್ ಹೋಗ್ತಾ ಇದೆಯಾ? ಹಾಂ, ರಜಾ ಹಾಕಿಲ್ವಾ? ಇದಕ್ಕೆ ಏನಕ್ಕೆ ಸೈಡಲ್ಲಿರೋಣ ಅಂದರೆ BMTC ಮತ್ತೊಂದು ಇನ್ಸಿಡೆಂಟ್ ಆಗಿತ್ತು ಹಬ್ಬಳ ಫ್ಲೇವರ್ ಮೇಲೆ. ರಿಯಲಲ್ಲಿ ಅಂಕಲ್ GTA ವಯಸ್ಸಿಗೆ ಆಡ್ಬಿಟ್ಟಿದ್ರು ಅವಾಗ. ಫುಲ್ಲು ದಬ ಅಂತ ಹೊಡ್ಕೊಂಡು ಹೋಗ್ಬಿಟ್ಟಿದ್ರಲ್ಲ. ಅದಕ್ಕೆ ಏನಕ್ಕೆ ಬೇಕು ಅಂತ ಇವಾಗೆಲ್ಲ ನಾಳೆ ಇನ್ನೂ BMTC ಬಸ್ ಹಿಂದೆ ಆಗಲಿ ಮುಂದೆ ಅಕ್ಕಪಕ್ಕ ಹೋಗಿ ಸ್ವಲ್ಪ ಯೋಚನೆ ಮಾಡ್ತೀನಿ ಅಷ್ಟೇ. ಏನೋ ತಗೋಬೇಕು. ಎಲೆಕ್ಟ್ರಾಲ್ ಅಂಕಲ್, ಎಲೆಕ್ಟ್ರಾಲ್ ಇದೆಯಾ? ಆಗಿತ್ತು. ಇದು ಏನಕ್ಕಂದರೆ ಬಿಫೋರ್ ವರ್ಕೌಟು ಇದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಸುಸ್ತು ಆಗೋಲ್ಲ, ಸ್ವಲ್ಪ ಎನರ್ಜೆಟಿಕ್ ಆಗಿ ಇರುತ್ತೆ. ನೋಡ್ಬೋದು. ಎಷ್ಟು ಬರೋದು ಒಂದು ಲಾಸ್ಟ್ ಒಂದು ದೊಡ್ಡ ತೊಗೊಂಡಿದ್ದೆ. ಎಷ್ಟು ಪರವಾಗಿಲ್ಲ. ಒಂದು 2 4 ಪ್ಯಾಕೆಟ್ ತೊಗೊಂಡು ಒಂದನ್ನು 2 ಟೈಮ್ಸ್ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಈಗ ನನಗೂ ಯಾರೋ 5 ನೋಡಿ ಇನ್ನೊಂದು ಐತೆ. ನನಗೂ ಯಾರೋ ಗೊತ್ತಿರೋರು ಹೇಳಿದ್ರು, ಸೊ ಅದಕ್ಕೆ. ಬಟ್ ಅವಾಗಿಂದ ಯೂಸ್ ಮಾಡ್ತೀನಲ್ಲ, ರಿಸಲ್ಟ್ ಪರವಾಗಿಲ್ಲ, ಚೆನ್ನಾಗೈತೆ. ಹಾಕೋಣ ಎಲೆಕ್ಟ್ರಾಲ್ ಸ್ವಲ್ಪ. ನಮ್ಮಮ್ಮ ಈ ವಿಡಿಯೋ ನೋಡಿದ್ರೆ ಅರ್ಕೆ ಎದ್ಕೊಂಡು ನಿಂತ್ಕೊಂತಾರೆ. ಏನಂದ್ರೆ ಅದೇ ಸುರಿತ ಹಿಂಸೆ ಬಟ್ ಕೋಲ್ಡ್ ವಾಟರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಫುಲ್ಲು ಕುಡಿದು ಒಂದು 2 ನಿಮಿಷ 20 ನಿಮಿಷ ಟ್ರೆಂಡ್ಮೆಂಟ್ ಮಾಡಿಬಿಟ್ಟು ಆಮೇಲೆ ಬೈಸಿಪ್ಸ್ ಹೊರ್ಕೊಟ್ಟು ಟ್ರೈಸಿಪ್ಸ್ ಹೊರ್ಕೊಂಡು ಒಟ್ಟಿಗೆ ಮಾಡ್ಬಿಡೋಣ ಇವತ್ತು. ಯಾಕಂದರೆ 2 ಮಸಲ್ಸ್ ಒಂದೇ ಸರಿ ಇದು ಮಾಡಿದ್ರೆ ಸ್ವಲ್ಪ ಬ್ಲಡ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಹೊರ್ಕೊಡೋದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಫೈನಲಿ ವರ್ಕೌಟ್ ಮುಗೀತು. ಮನೆಗೆ ಹೋಗೋಣ. ಅಂದರೆ ಮನೆಗೆ ಹೋದ್ರೂ ಸ್ವಲ್ಪ ಕೆಲಸ ಇದೆ. ಪಾಯಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಗಾಡಿ ಇಟ್ಕೊಳಕ್ಕೆ ಅದಕ್ಕೆ ಸ್ವಲ್ಪ ಬೇಗನೆ ಬಿಟ್ಟೆ ಸುಮ್ಮನೆ. ಪಾಯಸ್ಕೊಂಡು ಹೋಗಿ ಗಾಡಿಗೆ ಕೊಟ್ಟು ಆಮೇಲೆ ವಾಪಸ್ ಮತ್ತೆ ಮನೆ ಬರೋಣ. ಏನೋ ತಪ್ಪ ಅಂತ ಮನೆ ಬಂದ ತಕ್ಷಣ ನೀನು ನಮಸ್ಕಾರ ಮಾಡ್ಬೇಕಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದ ಮತ್ತೆ ಅವನೇನ್ ಗೇಟ್ ತಕೊಂಡ ಅವ್ನ ಕೈ ಕಾಲ ಆಯ್ತಾ ಮನ್ಸು ತರ. ನೀನ್ ಬಂದಲ್ಲ
ಕೇಳ್ತಾ ಇದ್ದಾರೆ. ನಿಮಗೆ ಫಲ ಲಭ್ಯವಾಗುತ್ತೆ. ಹಾಗಾಗಿ ನಾಷ್ಟ ತಿನ್ನಲ್ಲ? ಏನ್ ನಾಷ್ಟ? ಸೂಕ್ಷ್ಮವಾಗಿ ವಿಚಾರ ಮಾಡಿ. ದೋಸೆ. ನೀನೇ ತಿನ್ಕೊ ನಿನ್ ದೋಸೆ. ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನೀನ್ ತಿಕ್ ಕೆಟ್ಕೆ ಬಿಡು. ತಿಂದ್ರೆ ತಿನ್ನು, ಇಲ್ಲಾಂದ್ರೆ ಹೋಗು. ಅದು ಇದು ಅಂತ ಕೇಳಿದ್ರೆ ನೀನ್ ಚಿಕ್ಕ ಹುಡುಗನ ಜೈಲೆ ಮಾಡ್ಕೊಡೋದು. ಏನ್ ಸರ್ ತಿನ್ಬೇಕು ಮನೇಲಿ? ಯಾಕೆ ಯಾವ ಕಾರಣ? ಏನ್ ನಾಷ್ಟ ಕೇಳ್ದೆ? ಆ ನಾಷ್ಟ ಅದನ್ನ ಹೇಳ್ತಲ್ಲ, ದೋಸೆ ಮಾಡ್ತಾರೆ. ದಿನ ನಾಷ್ಟ ತಿಂತಾನೆ ಇರುತ್ತೆ. ಮತ್ತೆ ತಿರ್ಗಾ ಏನ್ ನಾಷ್ಟ ನೀನ್ ಯಾವತ್ತನ ಒಂದಿನ ಅನ್ನ ಸಾರು ತಿಂದಿಯ? ಡೈಲಿ ನೀನು ದಿನ ನಾಷ್ಟ ತಾನೇ ತಿಂತಾ ಇರ್ತೀಯ. ಮತ್ತೇನಕ್ಕೆ ನಾಷ್ಟ 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 ಅಂತ ಇರ್ತೀಯಲ್ಲ? ಮನೆಗೆ ನಾಷ್ಟ ಕೇಳ್ಬೇಡ, ಅನ್ನ ಸಾರು ಮುದ್ದೆ ಏನಾಯ್ತು ತಿನ್ನೋ ಮಾಡ್ಕೊಡ್ತೀನಿ. ಅದು ಚೇಂಜ್ ಕೊಡ್ತಾ ಇದ್ಯಾ? ಮಾತೇ ಇಲ್ಲ. ಕಾರು ಬಿಲ್ಲೇನ ಕಳಿಸ್ತೇಮ್ಮ. ಬಿಲ್ ಕಳ್ಸಲ್ಲ ಅವಾಗಲೇ ಅವ್ನಿಗೆ ಕೇಳಿದ್ ಕಳ್ಸೋದಕ್ಕೆ. ಅದಕ್ಕೆ ನೋಡ್ತಾ ಇದೀನಿ, ಅದು ಅದೆಲ್ಲ ಜೊತೆಲಿ ಇತ್ತ, ಅದಕ್ಕೆ ಕೇಳಿತ ಅದ ಅಂತ ಹೇಳ್ಬಿಟ್ಟು ಹೋಗು. ಜೊತೆಲಿ ಏನಿರು ಕಳಿಸ್ಬಿಡ್ತೀಯಾ? ಕಳ್ಸೋದೆ ಹಂಗೇನೆ, ಹೋಗು. ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ನಾವೇ ಮನ್ಸಲ್ಲಿ ಎಷ್ಟು ನೋವು ಇಟ್ಕೊಂಡಿರ್ತಾವ ಪಾಪ. ಎಲ್ಲ ಕರೆಕ್ಟಾಗಿ ಊಟ ಇರಲ್ಲ, ಏನೂ ಇರಲ್ಲ. ಹೆಂಗಿರುತ್ತೆ ಅವಳ ಮರಿಗಳಿಗಂತೂ ಮೊದಲೇ ಊಟ ಇರಲ್ಲ, ಊಟ ಸಿಗೋದೇ ಇಲ್ಲ. ನಮ್ಮ ಮನೇಲಿ ಆಗ್ತಾ ಇರ್ತೀರಿ ಡೈಲಿ ಏನಿರುತ್ತೋ ಅದನ್ನು. ಅವು ತಿನ್ನೋಗಲ್ಲ, ಡೈಲಿ ಚಿಕನ್ನೇ ಕೇಳ್ತದೆ. ನಾವೇ ಚಿಕನ್ ಸರಿಯಾಗಿ ತಿನ್ನಲ್ಲ, ನಾಯಿಗೆಲ್ಲ ಮಾಡೋಣ. ನನ್ನ ಮಕ್ಕಳ ನೀವು ಮನುಷ್ಯ ಇದು ಜೀವನಾನ. ಇದನ್ನ ಲಾರಿ ಹಿಂದೆ ಇದರಿಂದ ಎಲ್ಲ ಹೋದ್ರೆ ನನಗೆ ಒಂದು ಡೈಲಾಗ್ ನೆನಪಾಗುತ್ತೆ. ಯಾವುದೋ ಫಿಲ್ಮ್ ಎಲ್ಲ ಯಾರೋ ಹುಡುಗಿದ್ರು, ಹುಡುಗಿರಿದ್ರೆ ಹೋದ್ರೆ ಧೂಳು, ಲಾರಿಯಿಂದ ಹೋದ್ರೆ ಬೇರೆ ಧೂಳು. ಸುಮ್ಮನೆ ಬಿಟ್ರೆ ಮಾತಾಡ್ತಾನೆ ಇದೆಯಲ್ಲ ನೀನು. ಯಾಕೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಕೊನೆಗೂ ಬಂದಪ್ಪ ರಾಯಲ್ ಎನ್ಫೀಲ್ಡ್ ತೋರಮ್ಮಪ್ಪ. ನಮ್ಮ ಮಾವ ಹಿಂದೆನೇ ಬರ್ತಾವ್ರೆ. ಏನು ಮಾಡ್ತಾರೆ ನೋಡೋಣ. ಹೋಗಿ ಸರ್ವಿಸ್ ಕೊಡ್ತೀವಿ ಅಂತ ಕತೆ ಮಾಡಿ ನೋಡೋಣ. ಯಾವಾಗ ಕೊಡ್ತಾರೆ, ಏನು ಮಾಡ್ತಾರೆ ಚೆಕ್ ಮಾಡೋಣ. ಸೊ ಗಾಡಿ ಸರ್ವಿಸ್ ಕೊಟ್ಬಿಟ್ಟು ಇವಾಗ ಬಂದೆ. ನಮ್ಮ ಮಾವ ಇವಾಗ ಡ್ರಾಪ್ ಹಾಕ್ಬಿಟ್ಟು ಹೋದ್ರು. ಆಲ್ಮೋಸ್ಟ್ 2 ಗಂಟೆ ಆಗ್ಬಿಡ್ತು. ಇವಾಗ 2 ಗಂಟೆ ಬಂದು ಏನು ಫುಲ್ಲು ಬೇರೆ ಓಡಾಡಿದ್ದೆ ಆಗೋಯ್ತು ಅರ್ಧ ದಿವಸ. ಹೋಗೋಣ ಮೇಲೆ ನಮ್ಮಮ್ಮ ಏನು ಮಾಡ್ತವ್ರೆ ನೋಡ್ಬಿಟ್ಟು ಫುಲ್ಲು ಮಲಗಿಬಿಡೋದೇ ಇವತ್ತು ಅಷ್ಟೇ.